ಸೋರೆಕಾಯಿ ಬಳಸಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಒಂದು ಅರ್ಧ ಸೋರೆಕಾಯಿನ ಬೇಕಾಗುತ್ತೆ. ಇಲ್ಲಿ ಮೇಲಿನ ಸಿಪ್ಪೆ ಸುಲ್ಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಸೇರಿಸಬೇಕಾಗುತ್ತೆ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ. ಇವಾಗೆಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ರುಬ್ಕೊಂಡಾಗಿದೆ. ಇವಾಗ ರುಬ್ಕೊಂಡಾದ್ಮೇಲೆ ಇಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಇವಾಗ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಎಷ್ಟು ಹಾಕೋಬೇಕಂದ್ರೆ ಪೇಸ್ಟ್ ನೋಡ್ಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಹಿಟ್ಟು ನಾದುವಾಗ ನೀರನ್ನ ಸೇರಿಸಬಾರ್ದು. ಈ ಪೇಸ್ಟ್ ಮಾತ್ರ ಹಾಕ್ಕೊಂಡು ನಾದ್ಕೊಳ್ಳಿ. ನಾದ್ಕೊಂಡಾಗಿದೆ. ಇವಾಗ ನಾದ್ಕೊಂಡಾದ್ಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡ್ಕೆ ಬಿಡಬೇಕಾಗುತ್ತೆ. ಇವಾಗ ಏನಿಲ್ಲ, ನಾರ್ಮಲಾಗಿ ಪರೋಟ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಇದು ಕೂಡ ಲಟ್ಟಿಸ್ಕೋಬೇಕಾಗುತ್ತೆ. ತೆಳ್ಳಗೆ ಲಟ್ಟಿಸ್ಕೊಂಡಿನಿ. ಇವಾಗ ಒಂದೇ ಸೈಜಿನ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ಮತ್ತು ಇಲ್ಲಿ ಬೇಯಿಸುವಾಗ ನೀವು ತುಪ್ಪನಾದರೂ ಹಚ್ಚಿ ಎಣ್ಣೆನಾದರೂ ಹಚ್ಚಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ಹೆಲ್ದಿಯಾಗಿರುವಂತಹ ಸೋರೆಕಾಯಿ ಪರೋಟ ತಯಾರಾಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.